ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮಾರ್ಕೆಟ್ಗೆ ಹೋಗಿದ್ವಿ ಕೆಲಸದಿಂದ ಬರೋವಾಗ. ಅಲ್ಲಿ ನೋಡಿ ಸೊಪ್ಪು ತುಂಬಾ ಕಮ್ಮಿ ರೇಟ್ ಆಗಿಬಿಟ್ಟಿದೆ ಇವಾಗ. ಬೇಸಿಗೆ ಕಾಲದಲ್ಲಿ ತುಂಬ ಕಮ್ಮಿ ಆಗಿಬಿಡುತ್ತೆ, ಮಳೆಗಾಲದಲ್ಲಿ ತುಂಬ ಜಾಸ್ತಿ ಆಗುತ್ತೆ ರೇಟು. ಟೊಮೊಟೊ, ಈ ಸೊಪ್ಪು ಎಲ್ಲ ರೇಟ್ ಜಾಸ್ತಿ ಆಗಿಬಿಡುತ್ತೆ. ಎಲ್ಲ ಕಮ್ಮಿ ಅಂತ ಅಂದರೆ ಆಸೆ ಅಲ್ವಾ ನಮಗೆ ಹೆಂಗಸರಿಗೆ. ಹಾಗಾಗಿ ನಾನು ಸ್ವಲ್ಪ ಒಂದು 4 ಕಟ್ಟು ತೊಗೊಂಡು ಬಂದುಬಿಟ್ಟೆ. ಇದನ್ನು ಸ್ಟೋರ್ ಮಾಡೋದು ಒಂದು ಸ್ವಲ್ಪ ಕಷ್ಟನೇ ನಮಗೆ. ಹಾಗಾಗಿ ನಾನೆಲ್ಲ ಸ್ವಚ್ಛವಾಗಿ ಬಿಡಿಸಿ ಇಟ್ಕೊಂಡಿದ್ದೀನಿ. ಅದರಲ್ಲಿ ಒಂದು ಚಿಕ್ಕದು ಕೆಟ್ಟೋಗಿರೋದಿದ್ರೂ ಎಲ್ಲನೂ ಹಾಳಾಗೋಗ್ಬಿಡುತ್ತೆ. ಅದಕ್ಕಾಗಿ ನಿಧಾನಕ್ಕೆ ಶೋಧಿಸಿ ನಾವು ಒಂದೊಂದೇ ಕಡ್ಡಿ ತೆಗೆದು ಶೋಧಿಸಿ ಇಟ್ಕೊಂಡ್ರೆ ಅದು ಒಂದು ವಾರ ಇಟ್ಕೊಬೋದು. ಅದ್ರ ಮೇಲೆ ಇಟ್ಕೊಂಡ್ರೆ ಚೆನ್ನಾಗೂ ಇರೋದಿಲ್ಲ. ಒಂದು ವಾರ ಒಂದು ಕೊಳ್ತೋಗಿರೋದಿದ್ರೆ ಎಲ್ಲ ಕೊಳ್ತೋಗ್ಬಿಡುತ್ತೆ. ಅದಕ್ಕೆ ನೋಡಿರಿ, ನಾನು ಈ ಥರ ಟಿಶ್ಯೂ ಪೇಪರ್ಗೆ ಹಾಕಿ ಕ್ಲೀನಾಗಿ ಶೋಧಿಸ್ಬಿಟ್ಟು ಟಿಶ್ಯೂ ಪೇಪರ್ಗೆ ಹಾಕಿ ಈ ಥರ ಮಡಚಿ ಸ್ಟೋರ್ ಮಾಡಿಟ್ಟು ಒಂದು ಕವರಲ್ಲಿ ಹಾಕಿ ಇಟ್ಕೊಳ್ತೀನಿ. ತುಂಬ ಚೆನ್ನಾಗೇ ಇರುತ್ತೆ. ಕೊತ್ತಂಬರಿ ಆದರೆ ಒಂದು 15 ದಿವಸನೇ ಬರುತ್ತೆ. ನೋಡಿರಿ, ಟಿಶ್ಯೂ ಪೇಪರಲ್ಲಿ ಇಟ್ಟರೆ ಚೆನ್ನಾಗಿರುತ್ತೆ, ಬೇಗ ಕೊಳ್ತೋಗಲ್ಲ, ಸೊಪ್ಪು ಏನೂ ಆಗೋದಿಲ್ಲ. ನಾವು ಬಾಕ್ಸ್ಗಳು ಫ್ರಿಜ್ಜಲ್ಲಿ ಜಾಸ್ತಿ ಬಾಕ್ಸ್ಗಳು ಇಡಿಸೋದಿಲ್ಲ ಅನ್ನೋವಾಗ ಈ ಥರ ಟಿಶ್ಯೂ ಪೇಪರಲ್ಲಿಟ್ಟು ನಾವು ಒಂದು ಮೇಲ್ಗಡೆ ಇನ್ನೊಂದು ನ್ಯೂಸ್ ಪೇಪರ್ ಕೂಡ ಹಾಕ್ಕೊಬೋದು. ಅದು ಏನಂದರೆ ಇದರಲ್ಲಿರೋ ತೇವಾಂಶನ ಎಳ್ಕೊಂಬಿಡುತ್ತೆ ಬೇಗ. ಸೊಪ್ಪಲ್ಲಿರೋ ತೇವಾಂಶ ಎಲ್ಲ ಈ ಟಿಶ್ಯೂ ಪೇಪರ್ ಆಗಲಿ ನ್ಯೂಸ್ ಪೇಪರ್ ಆಗಲಿ ಎಳ್ಕೊಳ್ಳುತ್ತೆ. ಮತ್ತು ಅಷ್ಟೊಂದು ನಮಗೆ ಪ್ಲಾಸ್ಟಿಕ್ ಪೇಪರಲ್ಲಿ ಇಟ್ಟಷ್ಟು ಎಫೆಕ್ಟ್ ಆಗೋದಿಲ್ಲ ಇದು. ಹಾಗಾಗಿ ನಾನು ಈ ಥರನೇ ಸ್ಟೋರ್ ಮಾಡಿ ಇಟ್ಕೊಳ್ಳೋದು ಯಾವಾಗೂ. ಚೆನ್ನಾಗಿರುತ್ತೆ, ಒಂದು ವಾರ 10 ದಿವಸ ಆದ್ರೂ ಸೊಪ್ಪು ಚೆನ್ನಾಗಿರುತ್ತೆ. ತೇವ ಇಲ್ಲ ಅಂದರೆ ಚೆನ್ನಾಗೇ ಇರುತ್ತೆ. ಒಂದು ಸ್ವಲ್ಪ ತೇವ ಇದ್ರೂ ಅದು ಒಂದು ಕೊಳ್ತೋದ್ರೆ ಎಲ್ಲ ಸೊಪ್ಪು ಹಾಳಾಗೋಗ್ಬಿಡುತ್ತೆ. ಹಾಗಾಗಿ ನಾನು ಈ ಥರ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗಿಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಸೊಪ್ಪನ್ನ ಈ ಥರ ಸ್ಟೋರ್ ಮಾಡೋದು, ನಾನು ಇದೇ ಥರ ಸ್ಟೋರ್ ಮಾಡ್ಕೊಳ್ಳೋದು, ನಿಮಗೂ ಒಂದು ವಿಡಿಯೋ ಮಾಡಿ ತೋರಿಸೋಣ ಅಂದ್ಬಿಟ್ಟು ನಾನು ವಿಡಿಯೋ ಮಾಡಿದ್ದೀನಿ. ಮತ್ತು ಇವತ್ತು ರಾಯರ ವರ್ಧಂತಿ ಹುಟ್ಟು ಹಬ್ಬ ಇರೋದರಿಂದ ನಾವು ಎಲ್ಲರೂ ರಾಯರ ದೇವಸ್ಥಾನಕ್ಕೆ ಹೋಗಲೇಬೇಕು. ಆ ರಾಯರ ಆಶೀರ್ವಾದ ತಗೊಂಡು ಬರೋಣ ಅಂತ ಹೇಳ್ಬಿಟ್ಟು ನಾನು ರಾಯರ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ ಇವತ್ತು. ರಾಯರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ. ಎಲ್ಲರಿಗೂ ಅವರ ಆಶೀರ್ವಾದ ಬೇಕೇ ಬೇಕು. ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಅವರು ಕೇಳಿದ್ದನ್ನು ತಕ್ಷಣ ನಮಗೆ ವರ ಕೊಡೋ ದೇವರು ರಾಯರು. ಅವ್ರನ್ನ ನಂಬಿದವ್ರನ್ನ ಯಾವತ್ತೂ ಅವರು ಕೈ ಬಿಟ್ಟಿಲ್ಲ. ಹಾಗಾಗಿ ಇವತ್ತು ರಾಯರ ಮಠಕ್ಕೆ ಹೋಗಿ ಒಂದು ಆಶೀರ್ವಾದ ತಗೊಂಡು ದೇವರ ನಮಸ್ಕಾರ ಹಾಕ್ಕೊಂಡು ಬರ್ತಾಯಿದ್ದೀನಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ನಿಮ್ಮೆಲ್ಲರಿಗೂ ರಾಯರ ಆಶೀರ್ವಾದ ಸಿಗಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ. ಧನ್ಯವಾದಗಳು.